ಇರ್ತವೆ. ಮೊಟ್ಟ ಮೊದಲನೇ ಪೇಪರ್ 200 ಮಾರ್ಕ್ಸ್ ಮತ್ತು ಎರಡನೇ ಪೇಪರ್ ಕೂಡ 200 ಮಾರ್ಕ್ಸ್. ಎರಡು ಪೇಪರ್ಗಳಲ್ಲಿ ನಿಮಗೆ 100 ಕ್ವಶನ್ಸ್ ಗಳು ಇರ್ತವೆ. ಸೊ ಟೋಟಲ್ 400 ಮಾರ್ಕ್ಸ್ ಗೆ ಎರಡು ಪೇಪರ್ ಕೂಡಿ ಆಗುತ್ತದೆ ಫ್ರೆಂಡ್ಸ್. ಮತ್ತು ಇದು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಮೊಟ್ಟ ಮೊದಲನೇದಾಗಿ ಪೇಪರ್ 1 ಗೆ ಬರೋಣ. ಇಲ್ಲಿ ಟೋಟಲ್ 100 ಕ್ವಶನ್ಸ್ ಇರುತ್ತದೆ ಮತ್ತು 200 ಮಾರ್ಕ್ಸ್. ಇದರಲ್ಲಿ ಫಸ್ಟ್ 40 ಕ್ವಶನ್ಸ್ ಏನಿದೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಇರುತ್ತದೆ. ಅದು ಆದ ಮೇಲೆ 60 ಕ್ವಶನ್ಸ್ ಏನಿದೆ ಹ್ಯುಮ್ಯಾನಿಟೀಸ್ ರಿಲೇಟೆಡ್ ಇರುತ್ತದೆ. ಸೊ ಟೋಟಲ್ 100 ಕ್ವಶನ್ಸ್ ಮತ್ತು 200 ಮಾರ್ಕ್ಸ್. ಫ್ರೆಂಡ್ಸ್, ಮೊಟ್ಟ ಮೊದಲನೇದಾಗಿ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಫ್ರೆಂಡ್ಸ್, ಈ ಸೆಕ್ಷನ್ ಅಲ್ಲಿ ದೇಶ ಮತ್ತು ಜಗತ್ತಿಗೆ ಸಂಬಂಧಿಸಿದಂತ ಪ್ರಮುಖ ಏನಿದೆ ಡೆವಲಪ್ಮೆಂಟ್ಸ್ ಅನ್ನು ನೀವು ನೋಡಿಕೊಳ್ಳಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್ ಯುಎನ್, ನ್ಯಾಟೋ ಮತ್ತು ಇಂಡಿಯಾ US ರಿಲೇಷನ್ಸ್, ಈ ತರ ಏನಿದೆ ಇಂಟರ್ನ್ಯಾಷನಲ್ ಲೆವೆಲ್ ನೀವು ನೋಡಿಕೊಳ್ಳಬೇಕು. ಮತ್ತು ನಮ್ಮ ದೇಶದ ಲೆವೆಲ್ ಏನಿದೆ ಕರೆಂಟ್ ಅಫೇರ್ಸ್ ಏನು ನಡೆಯುತ್ತಿದೆ ಅದನ್ನೆಲ್ಲವನ್ನು ನೀವು ನೋಡಿಕೊಳ್ಳಬೇಕಾಗುತ್ತದೆ. ಇದಕ್ಕೋಸ್ಕರ ನ್ಯೂಸ್ ಪೇಪರ್ ಅನ್ನು ನೀವು ಟ್ರ್ಯಾಕ್ ಮಾಡಬೇಕು. ನೀವು ಡೈಲಿ ನ್ಯೂಸ್ ಓದುವುದರ ಜೊತೆಗೆ ನೋಟ್ಸ್ ಮಾಡಿಕೊಳ್ಳಿ. ಮತ್ತು ಯಾವುದಾದ್ರು ಇವೆಂಟ್ ಆದರೆ ಅದು ಏನಕ್ಕೆ ಆಗ್ತಾ ಇದೆ ಇದನ್ನೆಲ್ಲವನ್ನು ಬ್ಯಾಕ್ ಗ್ರೌಂಡ್ ಕ್ಲಿಯರ್ ಆಗಿ ನೋಡಿಕೊಳ್ಳಿ ಮತ್ತು ನೋಟ್ಸ್ ಅನ್ನು ಮಾಡಿಕೊಳ್ಳಿ. ಎರಡನೇದಾಗಿ ಹ್ಯುಮ್ಯಾನಿಟೀಸ್. ಹ್ಯುಮ್ಯಾನಿಟೀಸ್ ಅಲ್ಲಿ 60 ಕ್ವಶನ್ಸ್ ಇರುತ್ತದೆ. ಇದು ಮತ್ತೆ ಈ ತರ ಡಿವೈಡ್ ಆಗಿರುತ್ತದೆ: ಹಿಸ್ಟರಿ, ಜಾಗ್ರಫಿ, ಪಾಲಿಟಿಕ್ಸ್ ಮತ್ತು ಎಕಾನಮಿ. ಈ ತರ ಏನಿದೆ ಇದು 4 ಸೆಕ್ಷನ್ಸ್ ಡಿವೈಡ್ ಆಗುತ್ತದೆ ಫ್ರೆಂಡ್ಸ್. ಎರಡನೇದಾಗಿ ಹಿಸ್ಟರಿಗೆ ಬರೋಣ. ಈ ಹಿಸ್ಟರಿಯಲ್ಲಿ ನೀವು ಆನ್ಸಿಯಂಟ್, ಮೆಡಿವಲ್, ಮಾಡರ್ನ್ ಮತ್ತು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಇದನ್ನೆಲ್ಲವನ್ನು ನೀವು ಕ್ಲಿಯರ್ ಆಗಿ ನೋಡಿಕೊಳ್ಳಬೇಕು ಫ್ರೆಂಡ್ಸ್. ಮೊಟ್ಟ ಮೊದಲನೇದಾಗಿ ಆನ್ಸಿಯಂಟ್ ಹಿಸ್ಟರಿ ಅಂದರೆ ಪುರಾತನ ಹಿಸ್ಟರಿ. ಫ್ರೆಂಡ್ಸ್, ಇದರಲ್ಲಿ ಇಂಡಸ್ ಸಿವಿಲೈಸೇಷನ್ ಬರುತ್ತದೆ, ವೇದಗಳು ಬರುತ್ತವೆ. ಅದು ಅಲ್ಲದೆ ಗುಪ್ತ ಎಂಪೈರ್, ಮೌರ್ಯ ಎಂಪೈರ್ ಇವೆಲ್ಲವೂ ಪುರಾತನ ಹಿಸ್ಟರಿಯಲ್ಲಿ ಬರುತ್ತದೆ ಫ್ರೆಂಡ್ಸ್. ಅದಾದ ಮೇಲೆ ಮೆಡಿವಲ್ ಹಿಸ್ಟರಿ 6th to 18th ಸೆಂಚುರಿ. ಇದರಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ, ಡೆಲ್ಲಿ ಸುಲ್ತಾನ್ ಈ ತರ ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತದೆ. ಇದರಲ್ಲಿ ನೀವು ಕುತುಬ್ ಮಿನಾರ್, ತಾಜ್ ಮಹಲ್ ಇವೆಲ್ಲವೂ ಇದರಲ್ಲಿ ಕವರ್ ಆಗುತ್ತದೆ. ಮತ್ತು ಮೂರನೇದಾಗಿ ಮಾಡರ್ನ್ ಇಂಡಿಯಾ ಅಂದರೆ 18th ಸೆಂಚುರಿಯಿಂದ 1957 ಭಾರತಕ್ಕೆ ಸ್ವತಂತ್ರ ಸಿಗುವವರೆಗೆ ಏನಿದೆ ಇದು ಮಾಡರ್ನ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಇಲ್ಲಿ ಫ್ರೆಂಡ್ಸ್ ಇಂಪಾರ್ಟೆಂಟ್ ಕೊಡಬೇಕಾಗಿದ್ದು ಬ್ರಿಟಿಷರು ಯಾವ ತರ ಬಂದರು ಮತ್ತು ಬ್ರಿಟಿಷರಿಂದ ಎಕನಾಮಿಕ್ ಇಂಪ್ಯಾಕ್ಟ್ ಯಾವ ತರ ಆಗಿದೆ ಇಂಡಿಯಾಗೆ. ಅದಲ್ಲದೆ 1857 ರೆವೋಲ್ಟ್, 1857 ಸಂಗ್ರಾಮ ಏನಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತದೆ ಫ್ರೆಂಡ್ಸ್. ಅದು ಆದ ಮೇಲೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. 1885 ಇಂದ 1947 ವರೆಗೂ ಇಲ್ಲಿ ಗಾಂಧಿಯರ ಅಂದರೆ ಗಾಂಧಿಯವರು ಹೇಗೆ ಭಾರತಕ್ಕೆ ಸ್ವತಂತ್ರ ತಂದುಕೊಟ್ಟರು ಮತ್ತು ಫಾರ್ಮೇಶನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅದಾದ್ಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇವೆಲ್ಲವೂ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗುತ್ತದೆ ಫ್ರೆಂಡ್ಸ್. ಇದು ಅಲ್ಲದೆ ಕರ್ನಾಟಕ ಹಿಸ್ಟರಿ ಬಗ್ಗೆ ನೀವು ತುಂಬಾನೇ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತದೆ. ಏಕೆಂದರೆ KS ಅಲ್ಲಿ ಕರ್ನಾಟಕವನ್ನು ಕೂಡ ಟಾರ್ಗೆಟ್ ಮಾಡಿರುತ್ತಾರೆ. ಆದ್ದರಿಂದ ಕರ್ನಾಟಕ ಹಿಸ್ಟರಿ ಫಾರ್ ಎಕ್ಸಾಂಪಲ್ ವಿಜಯನಗರ ಸಾಮ್ರಾಜ್ಯ, ಚಾಲುಕ್ಯ ಸಾಮ್ರಾಜ್ಯ ಇದನ್ನೆಲ್ಲ ನೀವು ಕ್ಲಿಯರ್ ಆಗಿ ನೋಡಿಕೊಳ್ಳಬೇಕು. ಅದಲ್ಲದೆ ಕಲ್ಚರ್ ಇದೆಲ್ಲವನ್ನು ಕರ್ನಾಟಕದ ಮೇಲೆ ನೀವು ಫೋಕಸ್ ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ಜಾಗ್ರಫಿಗೆ ಬರೋಣ. ಜಾಗ್ರಫಿಯಲ್ಲಿ ವರ್ಲ್ಡ್ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ ಮತ್ತು ಕರ್ನಾಟಕ ಜಾಗ್ರಫಿ ಮೂರನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ ಹೆಚ್ಚಿನ ಟಾರ್ಗೆಟ್ ಏನಿರುತ್ತೆ ಕರ್ನಾಟಕ ಜಾಗ್ರಫಿ ಮೇಲೆ ಇರುತ್ತದೆ ಫ್ರೆಂಡ್ಸ್. ಕರ್ನಾಟಕದಲ್ಲಿ ಯಾವ ತರ ರಿವರ್ಸ್ ಇದೆ ಮತ್ತು ಕ್ಲೈಮೇಟ್ ಯಾವ ತರ ಇರುತ್ತದೆ, ಫಾರೆಸ್ಟ್ ಎಷ್ಟಿದೆ, ಸಾಯಿಲ್ ಯಾವ ತರ ಇರುತ್ತದೆ ಇದನ್ನೆಲ್ಲವನ್ನು ನೀವು ಕ್ಲಿಯರ್ ಆಗಿ ನೋಡಿಕೊಳ್ಳಬೇಕು ಫ್ರೆಂಡ್ಸ್. ಇದು ಆದ ಮೇಲೆ ಪೊಲಿಟಿಕ್ಸ್ ಗೆ ಬರೋಣ. ಪೊಲಿಟಿಕ್ಸ್ ಅಲ್ಲಿ ನೀವು ಭಾರತ ದೇಶದ ಪೊಲಿಟಿಕ್ಸ್ ಮತ್ತು ಕರ್ನಾಟಕ ಪೊಲಿಟಿಕ್ಸ್ ಎರಡನ್ನೂ ನೋಡಿಕೊಳ್ಳಬೇಕು. ಫಸ್ಟ್ ಇಂಡಿಯನ್ ಪೊಲಿಟಿಕ್ಸ್ ಗೆ ಬರೋಣ. ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತ ದೇಶದ ಸಂವಿಧಾನ, ಇದರ ಬಗ್ಗೆ ನೀವು ತಿಳಿದುಕೊಳ್ಳಬೇಕು. ಅದಾದ ಮೇಲೆ ಜುಡಿಷಿಯರಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇದರ ಬಗ್ಗೆ ನೀವು ಕ್ಲಿಯರ್ ಆಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಅದಾದ ಮೇಲೆ ಪ್ರೈಮ್ ಮಿನಿಸ್ಟರ್ ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರ ರೆಸ್ಪಾನ್ಸಿಬಿಲಿಟೀಸ್ ಇದನ್ನೆಲ್ಲ ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಬೇಕಾಗುತ್ತದೆ. ಅದು ಆದ ಮೇಲೆ ರೈಟ್ಸ್, ಯಾವ ಬೇಸಿಕ್ ರೈಟ್ಸ್ ಇರುತ್ತದೆ ಇದನ್ನೆಲ್ಲವನ್ನು ನೀವು ಕ್ಲಿಯರ್ ಆಗಿ ನೋಡಿಕೊಳ್ಳಬೇಕು ಫ್ರೆಂಡ್ಸ್. ಅದು ಆದ ಮೇಲೆ ಕರ್ನಾಟಕ ಪೊಲಿಟಿಕ್ಸ್ ಗೆ ಬರೋಣ. ಕರ್ನಾಟಕ ಪೊಲಿಟಿಕ್ಸ್ ಅಲ್ಲಿ ಕರ್ನಾಟಕ ಲೆಜಿಸ್ಲೇಚರ್ ಅಂದರೆ ಆಡಳಿತ, ಅದಾದ ಮೇಲೆ ಕರ್ನಾಟಕದಲ್ಲಿ ಗವರ್ನರ್ ಯಾರು ಇರ್ತಾರೆ ಅವರ ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತದೆ ಮತ್ತು ಕರ್ನಾಟಕ ಕ್ಯಾಬಿನೆಟ್ ಆಫ್ ಮಿನಿಸ್ಟರ್ಸ್ ಯಾರು ಯಾವ ಮಿನಿಸ್ಟರ್ ಆಗಿರುತ್ತಾರೆ ಮತ್ತು ಚೀಫ್ ಮಿನಿಸ್ಟರ್ ಅವರ ರೋಲ್ಸ್
ಇದೇ ತರ ಕರ್ನಾಟಕ ಪೊಲಿಟಿಕ್ಸ್ ಅನ್ನು ನೀವು ನೋಡಿಕೊಳ್ಳಬೇಕು ಫ್ರೆಂಡ್ಸ್. ಅದಾದ ಮೇಲೆ ಎಕಾನಮಿಗೆ ಬರೋಣ. ಇದರಲ್ಲಿ ಮುಖ್ಯವಾಗಿ ಇಂಡಿಯನ್ ಎಕಾನಮಿ ಟಾರ್ಗೆಟ್ ಮಾಡಿರುತ್ತಾರೆ. ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಜಿಡಿಪಿ ಎಂದರೆ ಏನು, ಅದು ಯಾವ ತರ ವರ್ಕ್ ಆಗುತ್ತದೆ, ಮತ್ತು ಎರಡನೇದಾಗಿ ಇನ್ಫ್ಲೇಷನ್ ಅಂದರೆ ಏನು, ಅದು ಯಾವ ತರ ವರ್ಕ್ ಆಗುತ್ತದೆ, ಇದನ್ನೆಲ್ಲವನ್ನು ನೀವು ನೋಡಿಕೊಳ್ಳಬೇಕು. ಅಲ್ಲದೆ ಬ್ಯಾಂಕಿಂಗ್ ಮತ್ತು ಮಾನಿಟರಿ ಪಾಲಿಸೀಸ್, ನೀವು RBI ಮಾನಿಟರಿ ಪಾಲಿಸೀಸ್ ಏನಿರುತ್ತೆ ಅದನ್ನು ಕ್ಲೋಸ್ ಆಗಿ ಟ್ರ್ಯಾಕ್ ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ಕರೆಂಟ್ ಅಫೇರ್ಸ್ ಪ್ರಿಪೇರ್ ಮಾಡುವ ಮುನ್ನ ನೀವು ರ್ಯಾಂಡಮ್ ಆಗಿ ಪ್ರಿಪೇರ್ ಮಾಡಬಾರದು. ಡೈಲಿ ನೀವು ನ್ಯೂಸ್ ಅನ್ನು ಓದಿಕೊಳ್ಳಿ, ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಅದನ್ನು ನೋಟ್ಸ್ ಮಾಡಿಕೊಳ್ಳಿ, ಮತ್ತು ಯಾವ್ದಾದ್ರು ಇವೆಂಟ್ ಆಗಿದ್ದರೆ ಅದು ಏನಕ್ಕೆ ಆಯಿತು, ವೈ ಇಟ್ ಹ್ಯಾಸ್ ಹ್ಯಾಪನ್, ಯಾಕೆ ಆಯಿತು, ಮತ್ತು ಅದರ ಇಂಪಾರ್ಟೆನ್ಸ್ ಏನಾಗುತ್ತದೆ ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಮೇಲೆ, ಇದನ್ನು ಕ್ಲಿಯರ್ ಆಗಿ ನೋಡಿಕೊಳ್ಳಿ ಮತ್ತು ನೋಟ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಸೊ ಇವಾಗ ಪೇಪರ್ 2 ಗೆ ಬರೋಣ. ಪೇಪರ್ 2 ಅಲ್ಲಿ ನಿಮಗೆ ಟೋಟಲ್ 100 ಕ್ವಶನ್ಸ್ ಇರುತ್ತದೆ, 200 ಮಾರ್ಕ್ಸ್. ಈ 100 ಕ್ವಶನ್ಸ್ ಅಲ್ಲಿ ಫಸ್ಟ್ ಏನಿದೆ ಸ್ಟೇಟ್ ಇಂಪಾರ್ಟೆನ್ಸ್. ಸೊ ಸ್ಟೇಟ್ ಇಂಪಾರ್ಟೆಂಟ್ ರಿಲೇಟೆಡ್ ಕ್ವಶನ್ಸ್ ಗೆ 40 ಕ್ವಶನ್ಸ್ ಇರ್ತದೆ ಮತ್ತು 80 ಮಾರ್ಕ್ಸ್. ಅದಾದ ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಎನ್ವಿರಾನ್ಮೆಂಟ್ ಎಕಾಲಜಿ ಎಲ್ಲವೂ ಸೇರಿ 30 ಕ್ವಶನ್ಸ್ ಇರ್ತದೆ, 60 ಮಾರ್ಕ್ಸ್. ಅದಾದ ಮೇಲೆ ಮೂರನೇದಾಗಿ ಮೆಂಟಲ್ ಎಬಿಲಿಟಿ, ಇದು 30 ಕ್ವಶನ್ಸ್ ಇರುತ್ತೆ, 60 ಮಾರ್ಕ್ಸ್. ಟೋಟಲ್ 100 ಕ್ವಶನ್ಸ್, 200 ಮಾರ್ಕ್ಸ್. ಫ್ರೆಂಡ್ಸ್, ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಸ್ಟೇಟ್ ಇಂಪಾರ್ಟೆಂಟ್ ಕ್ವಶನ್ಸ್ 40 ಕ್ವಶನ್ಸ್ ಏನಿದೆ, ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಟಾರ್ಗೆಟ್ ಮಾಡಿರುತ್ತಾರೆ. ಇದರಲ್ಲಿ ನೀವು ಕರ್ನಾಟಕ ಗವರ್ಮೆಂಟ್ ಬಗ್ಗೆ ತಿಳಿದುಕೊಳ್ಳಬೇಕು. ಅದಲ್ಲದೆ ಅಗ್ರಿಕಲ್ಚರಲ್, ಎನ್ವಿರಾನ್ಮೆಂಟಲ್ ಮತ್ತು ಸೋಷಿಯಲ್ ರಿಫಾರ್ಮ್ಸ್, ಇದೆ ಕರ್ನಾಟಕ ಕರೆಂಟ್ ಅಫೇರ್ಸ್, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತದೆ. ಇದಲ್ಲದೆ ಕರ್ನಾಟಕ ಗವರ್ಮೆಂಟ್ ಸ್ಕೀಮ್ಸ್, ಫಾರ್ ಎಕ್ಸಾಂಪಲ್ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಯಾವ ಯಾವ ಸ್ಕೀಮ್ಸ್ ಇದೆ ಮತ್ತು ಇದರಿಂದ ಯಾರು ಬೆನಿಫಿಟ್ ಆಗುತ್ತಾರೆ, ಇದನ್ನು ಯಾರು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಇದನ್ನೆಲ್ಲ ನೀವು ಕ್ಲಿಯರ್ ಆಗಿ ನೋಡಿಕೊಳ್ಳಬೇಕು. ಯಾವ ಡಿಪಾರ್ಟ್ಮೆಂಟ್ ಈ ಸ್ಕೀಮ್ ಅನ್ನು ಇಂಪ್ಲಿಮೆಂಟ್ ಮಾಡುತ್ತದೆ, ಇದರಿಂದ ಯಾರ್ಯಾರಿಗೆ ಬೆನಿಫಿಟ್ ಇದೆ, ಇದನ್ನೆಲ್ಲವನ್ನು ನೀವು ನೋಟ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಬರೋಣ. ಇದಕ್ಕೆ ನೀವು ಸೈಂಟಿಸ್ಟ್ ಆಗುವ ಅವಶ್ಯಕತೆ ಇಲ್ಲ, ಆದರೆ ನೀವು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅಪ್ಲಿಕೇಶನ್ಸ್ ಏನಿದೆ ಅದನ್ನು ನೋಡಿಕೊಳ್ಳಬೇಕಾಗುತ್ತದೆ. ಬಯೋಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದೆ ಸ್ಪೇಸ್, ಇವೆಲ್ಲವನ್ನು ನೀವು ಟಾರ್ಗೆಟ್ ಮಾಡಬಹುದು. ಅದು ಆದ ಮೇಲೆ ಎನ್ವಿರಾನ್ಮೆಂಟ್ ಅಂಡ್ ಇಕಾಲಜಿಗೆ ಬರೋಣ. ಇಲ್ಲಿ ಫಾರೆಸ್ಟ್, ಬಯೋಡೈವರ್ಸಿಟಿ ಮತ್ತು ಕ್ಲೈಮೇಟ್ ಚೇಂಜ್, ಈ ತರ ಟಾಪಿಕ್ಸ್ ಮೇಲೆ ನೀವು ಪ್ರಿಪೇರ್ ಆಗಬೇಕಾಗುತ್ತದೆ ಫ್ರೆಂಡ್ಸ್. ಇದಾದ ಮೇಲೆ ಮೆಂಟಲ್ ಎಬಿಲಿಟಿಗೆ ಬರೋಣ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಮೆಂಟಲ್ ಎಬಿಲಿಟಿ ಕೇವಲ SSLC ಲೆವೆಲ್ ಅಲ್ಲಿ ಮಾತ್ರ ಟೆಸ್ಟ್ ಮಾಡಲಾಗುತ್ತದೆ. ಸೊ ಇಲ್ಲಿ ಲಾಜಿಕಲ್ ರೀಸನಿಂಗ್, ಚಾರ್ಟ್ಸ್ ಮತ್ತು ನ್ಯೂಮರಾಲಜಿ ಅಂದರೆ ನಂಬರ್ಸ್, ಇದನ್ನೆಲ್ಲವನ್ನು ನೀವು ಕ್ಲಿಯರ್ ಆಗಿ ನೋಡಿಕೊಳ್ಳಬೇಕು ಫ್ರೆಂಡ್ಸ್. ಸೊ ಪ್ರಿಲಿಮ್ಸ್ ಎಕ್ಸಾಮ್ ನ ಡಿಫಿಕಲ್ಟಿ ಲೆವೆಲ್ ಹೇಗಿರುತ್ತದೆ, ಇದರಲ್ಲಿ ಮೆಂಟಲ್ ಎಬಿಲಿಟಿ ಮಾತ್ರ SSLC ಲೆವೆಲ್ ಗೆ ಇರುತ್ತದೆ, ಆದರೆ ಉಳಿದ ಎಲ್ಲಾ ಎಕ್ಸಾಮ್ಗಳು ಡಿಗ್ರಿ ಲೆವೆಲ್ ಡಿಫಿಕಲ್ಟಿ ಆಗಿರುತ್ತವೆ ಫ್ರೆಂಡ್ಸ್. ನೆಕ್ಸ್ಟ್ ಅಂದರೆ ಪ್ರಿಲಿಮ್ಸ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತದೆ, ಅಂದರೆ ನಿಮ್ಮ ಒಂದು ಕರೆಕ್ಟ್ ಉತ್ತರಕ್ಕೆ 2 ಮಾರ್ಕ್ಸ್ ಸಿಗುತ್ತದೆ. ಅದೇ ರೀತಿ ಒಂದು ತಪ್ಪು ಉತ್ತರಕ್ಕೆ 0.5 ಮಾರ್ಕ್ಸ್. ಸೊ ಅಂದರೆ ನೀವು ಒಂದು ರಾಂಗ್ ಆನ್ಸರ್ಗೆ 0.5 ಮಾರ್ಕ್ಸ್ ಕಟ್ ಆಗುತ್ತದೆ ಫ್ರೆಂಡ್ಸ್. ಸೊ ಫಾರ್ ಎಕ್ಸಾಂಪಲ್ ನೀವು 100 ಕ್ವಶನ್ಸ್ ಅಲ್ಲಿ 80 ಕ್ವಶನ್ಸ್ ಅಟೆಂಡ್ ಮಾಡಿದ್ದರೆ ಅದರಲ್ಲಿ 60 ಕರೆಕ್ಟ್ ಆಗಿದ್ದರೆ 120 ಮಾರ್ಕ್ಸ್, 20 ತಪ್ಪು ಉತ್ತರ ಆಗಿದ್ದರೆ 10 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ಟೋಟಲ್ 110 ಮಾರ್ಕ್ಸ್ ಆಗುತ್ತದೆ ಫ್ರೆಂಡ್ಸ್. ಇದಲ್ಲದೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಮುಖ್ಯ, ಏಕೆಂದರೆ ನೀವು 100 ಕ್ವಶನ್ಸ್ ಅನ್ನು 2 ಅವರ್ಸ್ ಅಂದ್ರೆ 120 ಮಿನಿಟ್ಸ್ ಅಲ್ಲಿ ನೀವು ಅಟೆಂಪ್ಟ್ ಮಾಡಬೇಕಾಗುತ್ತದೆ. ಅಂದ್ರೆ ನಿಮಗೆ ಒಂದು ಕ್ವಶನ್ ಗೆ ಕೇವಲ 77 ಸೆಕೆಂಡ್ಸ್ ಆಗುತ್ತದೆ ಫ್ರೆಂಡ್ಸ್. ಇವಾಗ ಸಮರಿಗೆ ಬರೋಣ. ಟೋಟಲ್ ಆಗಿ KS ಪ್ರಿಲಿಮ್ಸ್ ಅಲ್ಲಿ 2 ಪೇಪರ್ ಇರುತ್ತದೆ, ಪೇಪರ್ 1 ಮತ್ತು ಪೇಪರ್ 2, ಎರಡು 100 ಮಾರ್ಕ್ಸ್. ಪೇಪರ್ 1 ಅಲ್ಲಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಅಂದರೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಆಗಿರುತ್ತದೆ. ಅದಾದ ಮೇಲೆ ಪಾಲಿಟಿಕ್ಸ್, ಹಿಸ್ಟರಿ, ಜಾಗ್ರಫಿ, ಎಕಾನಮಿ. ಅದೇ ರೀತಿ ಸೆಕೆಂಡ್ ಪೇಪರ್, ಎರಡನೇ ಪೇಪರ್ ಅಲ್ಲಿ ಕರ್ನಾಟಕ ಸ್ಟೇಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತದೆ. ಅದಾದ ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಎಕಾಲಜಿ. ಅದಾದ ಮೇಲೆ ಮೆಂಟಲ್ ಎಬಿಲಿಟಿ. ಸೊ ಫ್ರೆಂಡ್ಸ್, ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಡೀಟೇಲ್ ಆಗಿ ಪ್ರಿಲಿಮ್ಸ್ ಪೇಪರ್ 1 ಅಲ್ಲಿ ಏನಿರ್ತದೆ ಮತ್ತು ಪೇಪರ್ 2 ಅಲ್ಲಿ ಏನಿರ್ತದೆ ಎಂದು ಹೇಳಿಕೊಡುತ್ತೇನೆ. ಮತ್ತು ಇದೇ ರೀತಿ ಕನ್ನಡ ಗವರ್ಮೆಂಟ್ ಎಕ್ಸಾಮ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.